ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸ್ಫೂರ್ತಿ ಸಂಧ್ಯಾ ವ್ಲಾಗ್. ಕವಿತಾ ಮೋಡ ಕರಗೆ ಮಳೆಯಾದಂಗೆ ಕಾದ ನಿಲವು ಅರಳಿ ಹೂವಾದಂಗೆ. ಅಂಡ್ ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ದೋಸೆ. ದೋಸೆ ಸೊ ಗಾಯ್ಸ್, ಇವತ್ತು ನಮ್ಮ ಮನೆಯಲ್ಲಿ ಜೋಳ ಮಾಡಿದ್ದಾರೆ. ಸೊ ತಿನ್ಬಿಟ್ಟು ಆಮೇಲೆ ಟೇಸ್ಟ್ ನಮ್ಮ ಅಕ್ಕ ಟೇಸ್ಟ್ ರಿವ್ಯೂ ಮಾಡ್ತಾಳೆ. ಒಂದು ಜೋಳನ ಕ್ಲಿಪ್ ಹಾಕ್ತೀವಿ, ನೋಡ್ಕೊ ಬನ್ನಿ ಹಿಂಗೆ. ಎದ್ರಡಿಯಾಗಿ ನಡಿಯೇ. ನಾನು ಕರಾಟೆ ಚಾಂಪಿಯನ್ ಗೈಸ್. ಗಾಯ್ಸ್, ನಮ್ಮ ಅಕ್ಕ ಎಂತ ಕ್ರೂರಿ ಗೊತ್ತಾ ಅವಳು. ಜಗಳ ಆಡಿದ್ರೆ ಸಾಕು, ಕೈಗಿಂಡದು, ತೊಡೆಗಿಂಡದು, ಕೆನ್ನೆಗಿಂಡದು, ಬರೀ ಹಿಂಗೆ ಮಾಡೋದು ಇವಳು. ನೀನು ನಾನ್ ಜಾಡ್ಸ್ ಓದಿಯೋದು. ಗೈಸ್, ನಾನು ಹೆಂಗ್ ಓದಿತಿದ್ದೆ ಗೊತ್ತಾ ನಮ್ಮ ಅಕ್ಕಂಗೆ. ಕರಳು ಬೋಟಿ ಎಲ್ಲ ಆಚೆ ಕಿತ್ಕೊ ಬರ್ಬೇಕಾ ರೇಂಜ್ಗೆ ಓದಿನ. ಕೈ ಇಟ್ಕೊಂಡು ಒದಿಸ್ಕೊತಿದ್ದ ಓದಿತಿದ್ದ. ಅಯ್ಯೋ ಮಗನೇ. ಸೊ ಗೈಸ್, ಇವಳು ಹಿಂಸೆ ಕೊಡ್ತಿದ್ದಾಳೆ ವ್ಲಾಗ್ ಮಾಡು ಅಂತ. ಸೊ ಡೂಯಿಂಗ್ ದ ಬ್ಲಾಗ್. ಮತ್ತೆ ಬರ್ಬೇಡ, ನಾನು ಒಬ್ಳೆ ವಿಡಿಯೋ ಮಾಡ್ಕೊತೀನಿ. ಸೊ ಗೈಸ್, ಇವಾಗ ಇಲ್ಲಿ ಒಂದು ವಿಡಿಯೋ ಶೂಟ್ ಮಾಡಿಕೊಂಡು ಈ ಪ್ಲೇಸಲ್ಲಿ ಅದನ್ನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀವಿ. ಹೋಗಿ ನೋಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಇವಾಗ ನಾವು ಶಾಪಿಂಗ್ ಹೋಗ್ತಾ ಇದ್ದೀವಿ. ಲೇಟಾಗಿ ಹೋಗ್ಬಿಟ್ಟಿದೆ. ಆಮೇಲೆ ಸಿಗ್ತೀವಿ. ಬಾಯ್ ಬಾಯ್. ನೋಡಿದ್ರಲ್ವ ಗೈಸ್, ಚೆನ್ನಾಗಿ ಬಯಟ್ ಮಾಡ್ಕೊಂಡು ಚೆನ್ನಾಗಿ ಮಾತಾಡ್ತಾಳೆ. ಕೊಡ್ತೀನಿ. ಓಡ್ಸಕ್ಕೆ ಬರ್ದೇ ಇರೋರು ಹಿಂಗೆ ಮಾಡೋದು. ಫೋನ್ ನೋಡಿ ಹೆಂಗಿಟ್ಟಿದ್ದೀನಿ, ಸ್ಟೈಲಾಗಿ ಇಟ್ಟಿದ್ದೀನಿ ಬಿಡು. ಏನೋ ಈ ನನ್ನ ಮಗ ಪೆಟ್ರೋಲು ಹಾಕ್ಸಿಟ್ಟಿಲ್ಲ, ಎರರಲ್ಲಿ ಇದೆ ಅದು. ಹತ್ತು ಗೈಸ್, ನಡು ರೋಡಲ್ಲಿ ಇಳಿಸ್ಬಿಟ್ಟು ಹೋಗ್ತಾವಳೆ. ಪೆಟ್ರೋಲು ಎರರಲ್ಲಿ ಇಟ್ಕೊಂಡ್ ಬಂದವಳೆ. ನಾನಲ್ಲ, ಫ್ರೆಶ್ ಇದಾನ. ನೀನು ಚೆಕ್ ಮಾಡ್ಕೊಂಡ್ ಬರ್ಬೇಕು ಗೈಸ್. ಇಂಥ ಜನಗಳಿದ್ರೆ ಎಷ್ಟು ಕೋಪ ಬರ್ತದೆ ಗೊತ್ತಾ. ಅವ್ನು ಓಡಿಸ್ಬೇಕಾದ್ರೆ ಓಡ್ತಿತ್ತಂತೆ ಗಾಡಿ. ಪೆಟ್ರೋಲ್ ಇತ್ತು, ಓಡುತ್ತೆ. ಹೋಗ್ಬೇಕಾದ್ರೆ ನೋಡಿದ್ರೆ ಸರಿ, ಹೋಗಿ ಹಾಕ್ಸ್ಕೊ ಬರೋಗು. ನಡ್ಕೊ ಹೋಯ್ತಲ್ಲ, ಅಲ್ಲೇ ನಿಲ್ಸು ಅಂದೆ. ಅಲ್ಲಿ ಸೊಬ್ಬೆಯಲ್ಲಿ ನಡ್ಕೊಂಡು ಹೋಗಿರ್ತಿದ್ದೆ. ಎಲ್ಲೇ ಸೊಪ್ಪೆ ನಾನು ಐತಲ್ವಲ್ಲೇ ಹೋಯ್ತಾನೆಲ್ಲ. ಗಾಡಿನೇ ಮುಂದಕ್ಕೆ ಹೋಯ್ತಲ್ಲ. ಏನಂತ ಕೇಳಿ, ಜ್ಯೂಸ್ ಇದೆಯಾ, ಗಾಡಿಗೆ ಜ್ಯೂಸ್ ಹಾಕ್ಬೇಕು ಅಂತ ಕೇಳು. ಗಾಡಿ ಎತ್ಕೊಂಬಲ್ಲ. ಗಾಡಿ ಕೊಡೋದೇ ತಪ್ಪು, ಕೊಡ್ಲೇಬಾರ್ದು ಕಾಲೇಜ್ಗೆ. ಕುರುಡಿ ನನ್ನ ತಂಗಿ. ಅಯ್ಯೋ ಗ್ರೀಸು. ನಡಿ, ಅವನಿಗೆ ಕಾಲ್ ಮಾಡ್ಬಿಡು. ದುಡ್ಡು ಹಾಕೋ ಪೆಟ್ರೋಲ್ಗೆ ಅಂತ. ಮೂವೆ ಥರ ಕರ್ಕೊಂಡೋಯ್ತವಳು ನನ್ನನ್ನು. ಅಮ್ಮ, ಇಲ್ಲೆಲ್ಲೂ ಕಾಣಿಸ್ತಾ ಇದೆ. ಅಲ್ಲಿ ಮುಂದೆ ಅಲ್ಲಿ ಲೂಸ್ ಸಿಗುತ್ತಂತೆ. ಗಾಯ್ಸ್, ಈ ನನ್ನ ಮಗ ಮಾಡೋ ಕೆಲಸಕ್ಕೆ ನೋಡಿ, ನಾನು ಇವಾಗ ನಡ್ಕೊಂಡು ಹೋಗ್ಬೇಕು ಅಷ್ಟು ದೂರ ಪೆಟ್ರೋಲ್ ಬಂಕ್ಗೆ. ಅದು ಗಾಡಿಯಲ್ಲಿ ನಿಲ್ಲಿಸ್ಬಿಟ್ಟು. ಸೊ ಗಾಯ್ಸ್, ಫೈನಲಿ ಪೆಟ್ರೋಲ್ ಸಿಕ್ತು. ಅದು ಎಷ್ಟು 1 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೀನಿ ಇಲ್ಲಿ ಅಲ್ಲಿಂದ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸಾಕಾಗೋಯ್ತು ಗೈಸ್. ಇದು ಎತ್ಕೊಂಬರೋ ಅಷ್ಟರಲ್ಲಿ ಇವನು ಮಾಡೋ ಕೆಲಸಕ್ಕೆ ಯಾವಾಗೂ ಹಿಂಗೆ ಪೆಟ್ರೋಲೇ ಇಟ್ಕೊಂಡಿರೋಣ ನನ್ನ ಗಾಡಿಯಲ್ಲಿ. ನಮ್ಮ ಅಕ್ಕನ ಅಲ್ಲೇ ಕೂರಿಸ್ಬಿಟ್ಟು ಅವಳೇ ಕೂತ್ಕೊಂಡಿರೋದು. ಬರೋಳ ಅಂತ ಒಬ್ಬಳೇ ಹೋಗಿದ್ದೀನಿ ಅಷ್ಟು ದೂರ. ಕಾಲೆಲ್ಲ ನೋವು ಬಂದುಬಿಟ್ಟಿದೆ.
ಇದು ಎಲ್ಲಿ ತನಕ ಆಗುತ್ತೋ ಗೊತ್ತಿಲ್ಲ. ಪೆಟ್ರೋಲ್ ಮೋಸ್ಟ್ ಒಂದು 2-3 ಕಿಲೋಮೀಟ್ರ್ ಆಗ್ಬೋದು ಅನ್ಸುತ್ತೆ. ನೋಡಿ ಗೈಸ್, ಹಿಂಗೆ ಕೂತಿರೋದು ನೋಡಿಲ್ಲ, ಆರಾಮಾಗಿ ಕೂತ್ಕೊಂಡವಳೆ. ನಾನು ಅಲ್ಲಿ ತನಕ ಅಷ್ಟು ದೂರ ಹೋಗಿ ಎಷ್ಟು 1 ಕಿಲೋಮೀಟ್ರೇನೋ ಇತ್ತು, ಹತ್ರ ಏನಿರಲಿಲ್ಲ. ನಡ್ಕೊಂಡು ಒಬ್ಬಳೆ ಹೆಂಗೆ ಹೋಗಿದ್ದೀನಿ ಗೊತ್ತಾ, ಹಿಂಗೆ ಫಾಸ್ಟಾಗಿ ಹಿಂಗೆ ನಡ್ಕೊಂಡು. ಅದಕ್ಕೆ ನಾನು ಬಂದಿಲ್ಲ. ಅದು ಈ ಪೆಟ್ರೋಲ್ ಬಂಕ್ ಅಂಗಡಿ ನೋಡಿದೆ, ನಾನು ನೋಡ್ಬಿಟ್ಟು ಸಿಗಲ್ವೇನೋ ಬರೀ ಆಯಿಲ್ ಅಂದ್ಕೊಂಡು ಇನ್ನೂ ಮುಂದೆ ನಡ್ಕೊಂಡು ಹೋಗಿದ್ದೀನಿ. ಆಮೇಲೆ ಹುಡುಗ ಹೇಳ್ದ, ಅಯ್ಯೋ ಅಕ್ಕ ಅಲ್ಲೇ ಇತ್ತು, ಇಲ್ಲಿ ತನಕ ಏನಕ್ಕೆ ಬಂದೆ ಅಂತ. ನಾನು ಒಬ್ಳೇ ಗಾಡಿ ಎತ್ಕೊಂಡು ಹೋಗಿರ್ಬೇಕು. ನಾನು ಒಬ್ಳೇ ಬಿಟ್ಬಿಟ್ಟು ಅಷ್ಟು ಆರಾಮಾಗಿ ಕೂತವಳೆ. ನಂಗೆ ಮಂಡಿ ನೋವು ಗೈಸಿಲ್ಲ ಅಂದರೆ ಹೋಗಿರ್ತಿದ್ದೆ ನಾನು. ಬೈಕೊಂಡು ಹೋಗಿದ್ದೀನಿ. ನಿಂಗಲ್ಲ ಫ್ರೆಶ್ಗೆ. ಗಾಯ್ಸ್, ನಮ್ಗೆ ಏನು ಭಯ ಆಗ್ತಿರೋದು ಅಂದರೆ ಅಲ್ಲಿ ಗಾಡಿ ನಿಲ್ಸಿ ಬಂದಿದ್ದೀವಿ. ಆಗಲೇ ಒಂದು ಗಾಡಿ ಎತ್ಕೊಂಡು ಹೋದ್ರು ಪೊಲೀಸ್ ಅವರು. ಸೊ ನಮ್ಮದು ಎತ್ಕೊಂಡು ಹೋಗ್ಬಿಟ್ಟಿದಾರೇನೋ ಅಂತ ಭಯ ಆಗ್ತೈತೆ. ಪೊಲೀಸ್ ಅವ್ರಿಗೆ ಹೇಳೋಣ ಏನಂತ. ಪೆಟ್ರೋಲ್ ಎಲ್ಲ ಸುಮ್ಮನೆ. ಓಕೆ ಗೈಸ್, ನೋಡೋಣ ಹೋಗ್ಬಿಟ್ಟು ಗಾಡಿ ಇದೆಯೋ ಇಲ್ವೋ ಅಂತ. ಆಹಾ, ಸದ್ಯ ಎತ್ಕೊಂಡು ಹೋಗಿಲ್ಲ, ಎತ್ಕೊಂಡು ಹೋಗ್ಬೇಕಿತ್ತು. ಗೈಸ್, ಈಗ ಇದಕ್ಕೆ ಹಾಕೋದೊಂದು ಕಷ್ಟ. ಹೆಂಗೆ ಹಾಕೋದು ಸ್ಫೂರ್ತಿ? ಒಳಗೆ ಹೋಗ್ಬಿಟ್ಟವಳೆ ಅವನ ಕಲ್ಸ್ ತೋರ್ಸಕ್ಕೆ. ಕೊಟ್ಟರು ಗೈಸ್ ಫೈನಲಿ. ನೋಡು, ನಾವು ಇಷ್ಟೊತ್ತು ಶಾಪಿಂಗ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಏನು ಬಂದಿದ್ದೀವಿ. ಫೈನಲಿ ಪೆಟ್ರೋಲ್ ಹಾಕ್ಕೊಂಡು ಮುಂದೆ ಹೋಗ್ತಾ ಇದೀವಿ ಗೈಸ್. ಅದು ಎಷ್ಟು ದೂರ ಹೋಗುತ್ತೋ ಗೊತ್ತಿಲ್ಲ. ಇದು ಇವಾಗ ಏನಾದ್ರು ಖಾಲಿ ಆದರೆ ನಿನ್ನೆ ಕಳಿಸೋದು. ಸೊ ಗೈಸ್, ಇವಾಗ ವಿಲೇಜ್ ಮಾರ್ಟಿಗೆ ಬಂದಿದ್ವಿ. ಸೊ ಈಗ ಅವಳು ಬ್ಯಾಗ್ ತೊಗೋಬೇಕಂತೆ. ನಿನ್ನೆ ಮಾಲ್ಗೆ ಹೋದ್ಲು, ಮಾಲಲ್ಲೂ ತೊಗೊಂಡಿಲ್ಲ. ಅಲ್ಲಿ ಕಲೆಕ್ಷನ್ಸ್ ಅಷ್ಟು ಇರಲಿಲ್ಲ ನಿನ್ನೆ. ಗೈಸ್, ನಿನ್ನೆ ಎಷ್ಟು 2 ತಿಂಗಳಿಂದ ಬ್ಯಾಗ್ ಬೇಕು ಅಂತ ಹೇಳಿದ್ರೆ ತಗೋತಾ ಇಲ್ಲ. ಇದು ಬೇಡ ಅದು ಬೇಡ ಅಂತ. ನೈಸ್. ಸೇಮ್ ಕಲರ್ ಆಗಿಬಿಡುತ್ತೆ ಸ್ಫೂರ್ತಿ. ಸೇಮ್ ಆಗಿಬಿಡುತ್ತೆ. ಬೇರೆ ಕಲರ್ ತಗೋ. ದೆನ್ ಕಮ್ ವಿಲ್ ಗೋ. ಇದು ನೋಡೆ ಕೆಳಗಡೆದು. ಗೈಸ್, ಇವಳು ಸ್ಟೋರೇಜ್ ಸ್ಪೇಸ್ ಇಲ್ಲ ಅಂತೇಳಿ ಅದು ಏನೋ ಇಟ್ಕೋತಾಳೆ ಗೊತ್ತಿಲ್ಲ. ಹೋಗ್ಬೇಕಾದ್ರೆ ನೋಡ್ತೀನಿ ಕಣೆ. ಬ್ಯಾಗ್ ತುಂಬ ಪಾಪುನೇ ಇಟ್ಕೋತೀಯ, ಏನು ಇಟ್ಕೋತೀವಿ ಅಂತ. ಚೆನ್ನಾಗೈತೆ. ಪ್ರೈಸ್ 995. ಸೊ ಓಕೆ ಗೈಸ್, ಇವಳು ಫೈನಲೈಸ್ ಮಾಡ್ತಾಳಲ್ಲ, ಅದನ್ನು ತೋರಿಸ್ತೀನಿ. ಮಾಡಿದ್ರೆ ಬ್ಲಾಗ್ ಫುಲ್ ಆಗಿಬಿಡುತ್ತೆ. ಫೈನಲಿ ಬ್ಯಾಗ್ ತೊಗೊಂಡಿದ್ದಾಳೆ. ಇನ್ಮೇಲೆ ಬ್ಯಾಗು ಅಂತ ಅಂದ್ಬಿಡಕ್ಕೆ ಕೊಡ್ತೀವಿ. ಗೈಸ್, ಇವಾಗ ಟ್ರೆಂಡ್ಸಿಗೆ ಹೇಳ್ಕೊಬಂದಿದ್ದಾಳೆ ನನ್ನ ಬಲವಂತವಾಗಿ. ಅವ್ರು ಇವಾಗ ನನ್ನ ವೀಡಿಯೋ ಮಾಡಬೇಡಿ ಮೇಡಮ್ ಅಂದರೆ ನನಗೆ ಶೇಪ್ ಔಟ್ ಆಗುತ್ತೆ. ಬರೀ ಒಂದು ಸಿಂಗಲ್ ಪೀಸ್ ಅಷ್ಟೇನೆ ಇದು. ಗಾಯ್ಸ್, ಇಲ್ಲಿ ಎಲ್ಲನೂ ಚೆನ್ನಾಗಿದೆ. ಯಾವ್ದು ತಗೊಳ್ಳೋದಂತಾನೇ ಗೊತ್ತಾಗ್ತಾ ಇಲ್ಲ. ದಿಸ್ ಇಸ್ ಆಲ್ಸೋ ನೈಸ್. ಯಾವ್ದು ತಗೊಳ್ಳೋದು ಅಂತಾನೆ ಗೊತ್ತಾಗ್ತಿಲ್ಲ. ಯಾವುದಾದ್ರು 699 ಅದು ಚೆನ್ನಾಗಿಲ್ಲ. ಡಬ್ಬ ಥರ ಇದೆ ಸ್ಫೂರ್ತಿ. ಹೆಂಗೆ ಹೇಳ್ತೀಯ ನೀನು? ಸೊ ನೋಡೋಣ, ಕೆಳಗಡೆ ಯಾವ್ದಾದ್ರು ಒಂದು ಟಾಪ್ ತೊಗೊಂಡು ಮನೆಗೆ ಹೋಗೋದು ಅಷ್ಟೇ. ಸೊ ಗೈಸ್, ಇವಾಗ ತಿನ್ಬಿಟ್ಟು ಮನೆಗೆ ಹೋಗೋದು. ಸಾಕಾಯಿತು ಬೆಳಗ್ಗೆಯಿಂದ. ಮೇ ಬಿ ಇದು ಜೆಪ್ಟೋದವ್ರಿಂದ ಅನಿಸುತ್ತೆ. ಇಲ್ಲಿಂದನೇ ತಗೊಬರೋದು. ಇವಾಗ ಆರ್ಡರ್ ತಗೋಣ. ಇಲ್ಲ ಥ್ಯಾಂಕ್ ಯು ಮೇಡಮ್. ಹೆಲ್ಮೆಟ್ ಅದು ಆ ಕಡೆ ಚೇರ್ ಮಾಡಿ. ಹೇಳು, ಏನೋ ತಿಂತಾ ಇದೆಯಾ? ಏನು ಹೇಳು? ಸಾಸೇಜಾ? ಐ ಆಮ್ ಏಟಿಂಗ್ ಫಾರ್ ಫಸ್ಟ್ ಟೈಮ್. ಕಾಫಿ ಪೌಡರ್ ಫುಲ್ಲು ತುಂಬಿಟ್ಟಿದ್ದಾರೆ. ಡಬ್ಬ ಥರ ಐಟಮ್. ಚೆನ್ನಾಗಿದೆ ಕಣೆ, ಆದರೆ ಕಾಫಿ ಪೌಡರ್ ಜಾಸ್ತಿ ಹಾಕಿದ್ದಾರೆ ಅಂತ ಹೇಳ್ತಾರೆ.
ಇದು ಚಿಕನ್ ಸಾಸೇಜ್ ಇದು ಅಂದ್ರೆ ಬರೋದೇ ಹಂಗೆ ಕಣೆ, ನಮ್ಗೆ ಅಡ್ಜಸ್ಟ್ ಆಗಲ್ಲ ಅಷ್ಟೇ. ಡಬ್ಬ ಥರ ಐತೆ. ನಿನ್ನಂತ ದೇಶ ಬಿಟ್ಟು ಬಂದವ್ರಿಗೆ ಇದು ನಿಮ್ಮಂತರ ಏನು ಆರ್ಡರ್ ಮಾಡ್ಕೊಂಡು ತಿನ್ಬೇಕು ಅಂದ್ರೆ ಸಮೋಸ ಎಗ್ ಪಪ್ಸ್ ಅಷ್ಟು ಮಾತ್ರ ತಿನ್ಬೇಕು. ಹಿಂಗೆಲ್ಲ ತಿಂದ್ರೆ ಹಿಂಗೆ ಅನ್ಸೋದು. ನಮಗೆ ಸಮೋಸ ಎಗ್ ಪಫೆ ಸರಿ. ಎಗ್ ಪಫ್ ಹೇಳೋಣ ಅನ್ಕೊಂಡೆ, ನೀನು ಅಷ್ಟೊತ್ತಲ್ಲಿ ಇದನ್ನು ಹೇಳ್ಬಿಟ್ಟಿದ್ದೀವಿ. ಗಾಯ್ಸ್ ಚಿಕನ್ ಸಾಸೇಜು ಡಬ್ಬ ಥರ ಇದೆ. ಬಿಕಾಸ್ ಇದು ನಾವು ಯಾವಾಗೂ ತಿನ್ನಲ್ಲ, ಸೇರ್ತಾ ಇಲ್ಲ. ನೀನೇ ತಿನ್ನಿಸ್ಕೊತೈತೆ ಪಾರ್ಸಲ್. ನಾನು ಏನಕ್ಕೆ ಇದನ್ನು ಹೇಳ್ದೆ, ಒಂದ್ಸತಿ ಕೇಳ್ಬೇಕು ತಾನೆ. ಗೈಸ್ ಇವಳು ನಾನು ಕೇಳೇ ಇಲ್ಲ ಏನು ಬೇಕು ಅಂತ ಹೇಳ್ಬಿಟ್ಟು. ನಾನೇನು ಮಾಡ್ತಾಳೆ ಅಂತ ಗೊತ್ತೈತೆ, ಇವಳು ತಿಂದಿರ್ಬೇಕು ಇದನ್ನು ಅನ್ಕೊಂಡು ಚಿಕನ್ ಸಾಸೇಜ್ ಬ್ರೆಡ್ನ ಟೀ ಒಳಗೆ ಹಚ್ಕೊಂಡು ಓಕೆ ಟೀ ಕುಡಿದ್ಬಿಟ್ಟು ಇವಾಗ ಮನೆಗೆ ಹೋಗೋದಷ್ಟೇ.